Hi guys, welcome back to my YouTube channel. Welcome to ಲಾವಣ್ಯ ವೈಭವ್ ವ್ಲಾಗ್ಸ್. ಸೊ ಇವತ್ತು ಈ ವ್ಲಾಗ್ ಏನು ಅಂತ ಅಂದರೆ ನನ್ನ ಮಗಳಿಗೆ ಕಿವಿ ಚುಚ್ಚಿಸ್ಬೇಕು ಅಂತ ಅಂದ್ಬಿಟ್ಟು ಓಲೆ ಅದೆಲ್ಲ ತೊಗೊಬರಕ್ಕೆ ಹೋಗ್ತಾ ಇದ್ದೀನಿ. ಈ ವ್ಲಾಗಲ್ಲೇ ಚುಚ್ಚಿಸ್ಬೋದು ಇವತ್ತು. ಅವಳಿಗೆ ಇನ್ನೊಂದು 3 days ಹೋದರೆ 5 months ಕಂಪ್ಲೀಟ್ ಆಗೋಗುತ್ತೆ. ಅಷ್ಟರಲ್ಲಿ ಚುಚ್ಚಿಸ್ಬೇಕು ಅಂತ, ಇಲ್ಲಾಂದರೆ 9 months. ಆವಾಗ ಅವಳಿಗೆ ಪೈನ್ ಗೊತ್ತಾಗುತ್ತೆ. ಈಗಾದರೆ ಅವಳಿಗೆ ಅಷ್ಟು ಪೈನ್ ಗೊತ್ತಾಗಲ್ಲ ಅನ್ನೋದು ನಾನು ಸ್ವಲ್ಪ ವೀಡಿಯೋಸು ಅದೆಲ್ಲ ನೋಡಿ, ಮತ್ತು ಅಮ್ಮನೂ ಅದೇ ಹೇಳಿದ್ರು. ಅದಕ್ಕೇನೆ ಇವತ್ತು ಚುಚ್ಸೋಣ ಅಂತ ಅನ್ಕೋತಾ ಇದ್ದೀನಿ. ಮಂಗಳವಾರ ಒಳ್ಳೆ ದಿನ, ಹಂಗೆ ಚುಚ್ಸೋಣ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಈ ವ್ಲಾಗಲ್ಲಿ ಅದಿರುತ್ತೆ. ಅದಾದಮೇಲೆ ನೋಡೋಣ ಏನೇನು ಮಾಡ್ಬೋದು ಅದನ್ನೆಲ್ಲ ಈ ವ್ಲಾಗಲ್ಲಿ ಎಲ್ಲ ಶಾರ್ಟ್ಸು ಇನ್ಕ್ಲೂಡ್ ಮಾಡಿ ಒಂದು 15 minutes ವ್ಲಾಗ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಈ ನಡುವೆ ನಾನು ವೀಡಿಯೋನೇ ಮಾಡಿಲ್ಲ, ಆಲ್ಮೋಸ್ಟ್ 1 week ಆಯಿತು. ವೀಡಿಯೋ ಏನು ಮಾಡ್ಕೊಳಕ್ಕಾಗಲಿಲ್ಲ, ಬರೀ ಕೆಲಸ, ನಾಮಕರಣದ ಕೆಲಸ. ಸಿಂಪಲಾಗಿ ಮಾಡಿದ್ರೂ ಇಷ್ಟೊಂದು ಕೆಲಸ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಕೆಲಸ ಆಗ್ಲಿತ್ತು. ನನ್ನ ವಾಯ್ಸ್ ಸ್ವಲ್ಪ ಲೋ ಆಗಿ ಡಿಸ್ಟರ್ಬೆನ್ಸ್ ಇದ್ದರೆ ನಾನು ಮೈಕ್ರೋಫೋನ್ ಹಾಕ್ಕೊಳ್ಳೋಕ್ಕಾಗಲಿಲ್ಲ, ಮರ್ತೋಗಿ ಮನೇಲಿ ಬಂದುಬಿಟ್ಟೆ. ಈ ಕಾರಲ್ಲಿ ಹೋಗ್ಬೇಕಾದ್ರೆ ಹಂಗೆ ನೆನಪಾಯಿತು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಮಾಡಿದ್ದೀನಿ. ಅದಕ್ಕೇನೆ ಮೈಕ್ರೋಫೋನು ಹಾಕ್ಕೊಳ್ಳೋಕ್ಕಾಗಿಲ್ಲ. ಈಗ ಸದ್ಯಕ್ಕೆ ಹೋಗೋಣ, ಹೋಗಿ ನೋಡಿಬಿಟ್ಟು ಒಂದು ಇಯರಿಂಗ್ಸ್ ತೊಗೊಬರೋಣ. ಅವಳಿಗೆ ಕೊಟ್ಟಿದ್ದಾರೆ, ಅವ್ರ ಅತ್ತೆನೂ ಒಂದು ಇಯರಿಂಗ್ಸ್ ಕೊಟ್ಟಿದ್ದಾರೆ, ನಮ್ಮ ಚಿಕ್ಕಪ್ಪನೂ ಒಂದು ಇಯರಿಂಗ್ಸ್ ಕೊಟ್ಟಿದ್ದಾರೆ. ಅದೆಲ್ಲ ಒಂದು ಸ್ವಲ್ಪ ದೊಡ್ಡೋಳಾದ್ಮೇಲೆ ಹಾಕ್ಕೊಳ್ಳೋ ಅಂಥದ್ದು. ಈಗ ಚಿಕ್ಕದಾಗಿ ಇದ್ರ ಥರ ಈಗ ನಾರ್ಮಲಾಗಿ ಮಕ್ಳು ಕಿವಿ ಚುಚ್ಚಿಸ್ಬೇಕಾದ್ರೆ ಹಾಕ್ತೀವಲ್ವ, ಆ ಥರದ್ದು ಆ ಥರದ್ದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡೋಣ, ಅದನ್ನು ತೊಗೊಂಡು ಚುಚ್ಚಿಸ್ಬೇಕಾದ್ರೆ ಮಿಟ್ಟಾಗ್ತೀನಿ. ಇಲ್ಲಾಂದರೆ ಗೋಲ್ಡ್ ಅಂಗಡಿಗೆ ಹೋದಾಗ ಮಾಡ್ತೀನಿ, ಅಲ್ಲಿ ವಿಡಿಯೋ ವಾಯ್ಸ್ ಓವರ್ ಕೊಡ್ತೀನಿ, ಅಲ್ಲಿ ಮಾತಾಡಲ್ಲ. ಈ ಪರ್ಸನು ನನ್ನ ಜೊತೆ ಬರ್ತಿದ್ದಾರೆ. ನೀವು ಬನ್ನಿ ಫ್ರೆಂಡ್ಸ್. ಇನ್ನ ಎತ್ಕೊಂಡಿದ್ರೆ ನಾನೇ ಚುಚ್ತೀನಪ್ಪ. ಈಗ ಅವನ್ಗೆ ಎಷ್ಟು ಕಾಸು ಕೊಡ್ಬೇಕಾ ಏನು? ಆ ಅಮ್ಮ ಅಲ್ವಾ ಚುಚ್ಚೋದು? ಭಯ್ಯ ಇರೋದಲ್ಲಿ. ಹೌದಾ? LMM. ಏನ್ ದಕ್ಷಿಣೆ ಅಂತ ಒಂದು 200 ರೂಪಾಯಿ ನಾನು ಇಡೋದು. ಕ್ಯಾಶ್ ಬೇಕು ಸಂದೀಪ, ಅಕೌಂಟಲ್ಲಿದೆ. 50 ರೂಪಾಯಿ ನೋಟ್ ಐತಿ. ಈಗ ಚೇಂಜ್ ಮಾಡ್ಕೊಂಬ. 10 ರೂಪಾಯಿ ಅಡಿಕೆ ತಿಂಡಿ ಹೆಂಗೆ ಇಟ್ಕರ್ದ ಹೂವು ಒಂದಷ್ಟು ಮನೇಲಿ ಕೇಳಿ ಅಮ್ಮ ಬಿಡಿ ಹೂವು ಆಯ್ತಾ ಒಂದ್ ಸ್ವಲ್ಪ ಏನಾದ್ರು. ಏನಕ್ಕೆ ಸುರಿಸ್ತಾಳಲ್ಲವ ನಿನ್ ಮಗ್ಳು ಲಾಲಾರಸ ನೆಕ್ರಿ? ಸರಿ ಬಾ, ಆಯ್ತು. ಅಲ್ಲೇ ಹಂಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೂವ ಎಲ್ಲ ತಗೊಂಡ್ಬರ್ತೀನಿ. ಹೂವ ಹೆಂಗ್ ಕಟ್ಟಿರೋದ ಬಿಡಿದ? ಕಟ್ಟಿರೋದೇ ಒಂದ್ ಮಳ ತಗೋ. ಹೋಗಿ ಓಲೆ ತಗೊಬಂದು ನನ್ನ ಮಗಳು ಇಲ್ಲಿ ಕೂತ್ಕೊಂಡು ಅವ್ರ ಅಪ್ಪನ ಜೊತೆ ಡ್ರೈವಿಂಗ್ ಮಾಡ್ತಿದ್ದಾಳೆ. ಅಲ್ಲಿ ನಮ್ಮ ಅಮ್ಮ ಇದಾರೆ. ಈಗ ಚುಚ್ಚಿಸ್ಕೊಂಡ್ ಬರ್ತಾ ಇದೀವಿ. ನನ್ನ ತಮ್ಮ ಗಾಡಿಲಿ ಹೋಗಿ ಮಿಕ್ಕಿರೋ ಐಟಮ್ ಎಲ್ಲ ತಗೊಬರ್ತಾನೆ. ಸೊ ಇದು ಓಲೆ ತಗೊಂಡಿದೀವಿ, ಅಲ್ಲೇ ತೋರಿಸ್ತೀನಿ. ಹಂಗೆ ಏನಿಲ್ಲ, ನಾರ್ಮಲ್ ಡ್ರಾಪ್ಸ್ ಬರುತ್ತಲ್ಲ ಅದೇ ತರದ್ದೇ ತಗೊಂಡಿದೀವಿ. ಸ್ಪಾನ್ಸರ್ ನನ್ನ ತಮ್ಮನೇ ಇದಕ್ಕೆ. ಮಾಮಂದಿರ್ ಚುಚ್ಚಿಸ್ಬೇಕಲ್ವಾ, ಅದಕ್ಕೆ ಹಂಗೆ ಅವಳಿಗೇನೋ ಇನ್ನ ಮಿಕ್ಕಿದ್ದೇನೋ ತರ್ಬೇಕಂತ ಅದಕ್ಕೆ ತಗೊಬರಕ್ ಹೋಗ್ತಾ ಇದ್ದಾನೆ. ಅಲ್ಲಿ ಕೇಳ್ಕೊಂಡ್ ಬಂದಿದ್ದಾನೆ. ಈಗ ಹೋಗಿ ಅವಳಗ್ ಚುಚ್ಚಿಸ್ಬಿಟ್ಟು ನನ್ನ ಮಗಳನ್ನ ಚೆನ್ನಾಗಿ ಅಳಿಸ್ಬಿಟ್ಟು ಬರೋಣ. ಅಲ್ಲ ಅಳ್ತೀಯ ಬಂಗಾರಿ? ಅದಕ್ ತೇಜು ಇದ್ದಿದ್ರೆ ಚೆನ್ನಾಗಿರೋದವ. ನಂಗೆ ಮಾರ್ಕದಕ್ಕೆಲ್ಲ ಇದಕ್ಕೆ ನಿಮ್ಮ ಒಪಿನಿಯನ್ ಏನು ಸನ್ನಿ? ಹೋನಮ್ಮ, ಏನ್ ಮಾಡ್ತಾ ಇದೀನಿ ನನ್ ಮಗಳ? ಅವ್ರ ಅತ್ತೆ ಅವ್ರ ಚಿಕ್ಕಪ್ಪ, ನಮ್ ಚಿಕ್ಕಪ್ಪ, ನನ್ನ ಮಗಳ ಅತ್ತೆ ನನ್ನ ಚಿಕ್ಕಪ್ಪ ಕೊಡ್ಸಿದ್ದಾರೆ. ನಮ್ ಚಿಕ್ಕಪ್ಪ ಕೊಡ್ಸಿರೋದು ಸ್ಟಡ್ ಟೈಪ್, ಅವ್ರ ಅತ್ತೆ ಚಿಕ್ಕ ಮಕ್ಳು ಹಾಕೊಳ್ಳೋ ಓಲೆ ಜುಮ್ಕಿ ಕೊಡ್ಸಿರೋದು. ಈ ಬುಲ್ಲ ಚಿಕ್ಕ ಚಿಕ್ಕ ಕಿವಿಗೆ ಅದನ್ನ ಈಗ ಸದ್ಯಕ್ಕೆ ಹಾಕಕ್ಕಾಗಲ್ಲ, ಬಟ್ ಚುಚ್ಚಿಸ್ಬೇಕಾದ್ರೆ ಚಿಕ್ಕದಾಗಿ ಇಡ್ಬೇಕಲ್ವಾ. ಎಲ್ಲಾ ತರನು ಟ್ರೈ ಮಾಡ್ಬೇಕು ಅನ್ನೋ ಆಸೆ ಇದೆ. ಅದಕ್ಕೇನೆ ಫಸ್ಟ್ ಇವಾಗ ಸ್ಟಾರ್ಟಿಂಗ್ ಅದನ್ನ ಇಡ್ತೀನಿ. ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ಹೋದ್ಮೇಲೆ ಇಲ್ಲೇನೆ ಸ್ಟಡ್ ಬಂದು ಇಲ್ಲಿ ಹಿಂಗೆ ಇದ್ ಮಾಡ್ಸಿರ್ತೀವಲ್ವಮ್ಮ, ಸ್ಟಡ್ನೇನೆ ತಿರ್ಪ ಇಲ್ದಿರ ಹಿಂಗ್ ತಿರುಗಿಸ್ತೀವಲ್ವಾ, ಅವರೇ ತಿರುಗಿಸಿರ್ತಾರಲ್ಲ ಆಚಾರ್ಯನೇ, ಆ ತರ ಟ್ರೈ ಮಾಡೋಣ. ಹಂಗೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಒಂದೇ ತರ ಇಡಲ್ಲ ನಮ್ಗೆ. ಆತರ ಒಂದು ಸ್ವಲ್ಪ ಇದೆ,
ಒಂದೇ ತರ ನೋಡ್ತಾ ಇದ್ರೆ ಓ ನಮ್ಗೆ ಅದಿದೆ ಅದಿದೆ ನಮ್ಗೆ ಒಂದೇ ತರ ನೋಡ್ತಾ ಅದಾಗ್ಬಿಡುತ್ತೆ. ಅದಾಗ್ದಿರ ಇದಾಗೋದಕ್ಕೆ ನಾವ್ ಆತರ ಮಾಡ್ತಾ ಇರ್ತೀವಿ. ಇದೊಂಥರ ಬ್ಲಡ್. ಈ ಯಾರ ಅವನು ಅದೇ నాన్వేషణదవును మొన్న ಹೇಳ್ಬೇಕಾದ್ರೆ అలైక్య పికల్స్ మా బ్లడ్ లోనే బూత్ ఉందండి. బూత్ ముందు వచ్చి తర్వాత బ్లడ్ వస్తది ಅಂತ ನಮ್ಗೆ ಅದು ಮುಂದೆ ಬಂದು ಅದೆಲ್ಲ ಬಂದ್ಬಿಟ್ಟು ಇದು ಬರುತ್ತೆ ಗೈಸ್. ಸೊ ಅದನ್ನ ಮುಗಿಸ್ಕೊ ಬರೋಣ ಇವಾಗ ಇನ್ನೊಂದೇನ್ ಗೊತ್ತಾ, ಈಗ ನಾನು ಅವ್ರ ಅತ್ತೆ ಕೊಡ್ಸಿದ್ದು ನಮ್ ಚಿಕ್ಕಪ್ಪ ಕೊಡ್ಸಿದ್ದು ಎಲ್ಲ ಹೇಳ್ತೀನಲ್ಲ, ಈ ವಿಡಿಯೋ ನೋಡಿದಾಗ ನನ್ ತಮ್ಮ ಮತ್ತೆ ನಾನ್ ಕೊಡ್ಸಿದ್ ಯಾಕೆ ಹೇಳಲಿಲ್ಲ ಅದೆಲ್ಲ ಅದಕ್ಕೆ ನಮ್ ದೊಡ್ಡ ಅತ್ತೆ ಕೊಡ್ಸಿದಾರೆ, ನಮ್ ಚಿಕ್ಕತ್ತೆನೂ ಕೊಡ್ಸಿದಾರೆ ಗೈಸ್. ಅದಕ್ಕೊಂದ್ ಟೈಮ್ ಬಂದಾಗ ತೋರಿಸ್ತೀನಿ ಯಾರ್ಯಾರು ಏನೇನೆಲ್ಲ ಕೊಡ್ಸಿದಾರೆ ಅಂತ. ಸದ್ಯಕ್ ತೋರ್ಸಕ್ ಆಗಲ್ಲ ನನ್ಗೆ. ಒಂದ್ಸರಿ ತೋರಿಸ್ತೀನಿ, ಅದು ವಿಡಿಯೋ ಮಾಡ್ಕೊಂಡು ಈಗ ಬಿಸಿ ಇದೀನಿ. ಎಲ್ಲ ನಮ್ಮ ಅತ್ತೆ ಅಂದ್ರೆ ಸನ್ನಿ ಅವ್ರ ಅಮ್ಮ ಏನ್ ಕೊಡ್ಸಿದಾರೆ ಮತ್ತೆ ಇವ್ರ ಅಕ್ಕ ಏನ್ ಕೊಡ್ಸಿದಾರೆ ಅದನ್ನೆಲ್ಲ ಒಂದಿನ ತೋರಿಸ್ತೀನಿ ಅವಳಿಗೆ. ಇನ್ನು ಸ್ವಲ್ಪ ಜನ ಕೊಡ್ಸೋರ್ ಬಾಕಿ ಇದಾರೆ. ಈ ವಿಡಿಯೋ ನೋಡ್ತಾ ಇರೋರೆಲ್ಲ ರಿಮೈಂಡರ್, ನನ್ ಮಗ್ಳಿಗ್ ಮುಯ್ಯಾಕಿಲ್ಲ, ಬಂದ್ ಮುಯ್ಯಾಕ್ರಿ. ಹಂಗೇನಿಲ್ಲ, ಅದೆಲ್ಲ ಇದೆ. ಎಲ್ಲಾನು ಒಟ್ಟಿಗೆ ತೋರಿಸ್ಬೇಕು ಅಂತ ಅನ್ಬಿಟ್ಟೆ ನಾನು ತೋರಿಸ್ತೀನಿ. ನಾನೆಲ್ಲಾ ಮನೇಲೆ ಸಿಂಪಲ್ ಆಗೇ ಮಾಡಿದ್ದು, ಏನೂನು ಫಂಕ್ಷನ್ ಎಲ್ಲ ಯಾವ್ದು ಅವಳು ಗ್ರ್ಯಾಂಡ್ ಆಗಿ ಮಾಡಿಲ್ಲ, ಸಿಂಪಲ್ ಆಗೇ ಮಾಡಿದ್ದು. ಅದ್ರಲ್ಲಿ ಬಂದಿದೆ, ಅದನ್ನೆಲ್ಲ ಒಂದಿನ ವಿಡಿಯೋ ಮಾಡಿ ತೋರಿಸ್ತೀನಿ. ಸಿಲ್ವರ್ದು ಸ್ವಲ್ಪ ಜಾಸ್ತಿ ಬಂದಿದೆ, ಅದನ್ನು ತೋರಿಸ್ತೀನಿ. ಸದ್ಯಕ್ಕೆ ಅದನ್ನೆಲ್ಲ ತೋರ್ಸೋದಕ್ಕೆ ಪುರ್ಸೊತ್ತಿಲ್ಲ ಗೈಸ್, ಬಿಸಿ ಆಗೋಗ್ಬಿಟ್ಟಿದೀನಿ ನಾನು, ತುಂಬಾ ಬಿಸಿ. ಹಾ, ಎರಡೆರಡ್ ಸರಿ ತೋರ್ಸಕ್ಕಾಗಲ್ಲ ಎರಡೆರಡ್ ಸರಿ ತೋರ್ಸಕ್ಕಾಗಲ್ಲ ಅಂತ, ಅದಕ್ಕೆ ಒಂದೇ ಸರಿ ತೋರಿಸ್ತೀವಿ ನಾವು. ಆಮೇಲೆ ಹೆಸರು ಹಿಡ್ದು ತೋರಿಸ್ತೀನಿ ಗೈಸ್, ಇದು ಇಂಥವ್ರು ಇದೇ ತಗೊಟ್ಟವ್ರೆ ಅಂತ. ಯಾಕೆಂದ್ರೆ ಅದಕ್ಕೂ ಅಪ್ಸೆಟ್ ಆಗ್ಬಿಡ್ತಾರೆ. ಆಮೇಲೆ ಸನ್ನಿ ಅಪ್ಸೆಟ್ ಆಗ್ಬಿಡ್ತಾನೆ, ನೀನ್ ನಮ್ಮ ಹೆಸರು ಹೇಳಿಲ್ಲಮ್ಮ ಅಂತ. ಕುಲ್ಲು ಗೈಸ್, ಬರೀ ಕುಲ್ಲು ಜನ. ನನ್ ವ್ಲಾಗ್ ಅಲ್ಲೇ ವೈಭವ್ ಅಂತ ಇಟ್ಕೊಂಡಿಲ್ವಾ, ಅದು ನೋಡೇ ಜನಕ್ಕೆ ಅರ್ಥ ಆಗುತ್ತೆ ಹೇಳು ಅಲ್ವಾ ಸನ್ನಿ? ಇಲ್ಲಿಂದ ತುಸ್ ಅಂತ ಅಲ್ಲೋ, ಅಲ್ಲಿಂದ ತುಸ್ ಅಂತ ಇಲ್ಲಿ ಬಂದು ಅಷ್ಟೇ ಆಯ್. ನಮ್ ಸನ್ನಿಗೆ ಹಂಗೆ ಹಿಂಗೆ ಪಾಸ್ ಆಗ್ಬೇಕಾದ್ರೆ ಒಬ್ಬೊಬ್ಬೊಬ್ಬರು ಸ್ಮೈಲ್ ಕೊಡ್ತಾ ಇರ್ತಾರೆ. ಭಯ ಬೀಳ್ಬೇಡ್ರಿ, ಏನ್ ಈ ಹುಡುಗ ಆ ಕಡೆ ಏನೋ ನೋಡ್ಕೊಂಡ್ ಸ್ಮೈಲ್ ಕೊಡ್ತಾರಂತ. ಆ ಕಡೆಯಿಂದ ಸ್ಕೂಟಿಯಲ್ಲಿ ಒಬ್ರು ಪಾಸ್ ಆದ್ರು, ಅವ್ರು ಸ್ಮೈಲ್ ಮಾಡಿದ್ರು, ಅದಕ್ಕೆ ರಿಟರ್ನ್ ಸ್ಮೈಲ್ ಮಾಡಿದ ಅಷ್ಟೆ. ಸೊ ಇವತ್ತು ಇವತ್ತೇ ಕರ್ಕೊಂಡು ಹೋಗ್ಬಿಡ್ತಾನಂತೆ, ಮಂಗಳವಾರ ಅವ್ರ ಮನೆಗ್ ಕರ್ಕೊಂಡು ಹೋಗಕ್ಕೆ ಅಲ್ವಾ ಸನ್ನಿ? ಏನಂತೆ ಅವ್ರ ಪ್ರಾಬ್ಲಮ್? ಇದು ಒಂಥರ ನಮ್ಮನ್ನ ಯಾರು ಗುರಾಯಿಸ್ಬಾರ್ದು ವಯಸ್ಸು, ನಾವು ಗುರಾಯಿಸ್ಬೋದು ಅಲ್ವಾ ಸನ್ನಿ? ಅವ್ರ ಅಪ್ಪ ಹಿಡ್ಕೊಂಡ್ ಕುದಿಸ್ಕೊಂಡವ್ನೆ, ಅದಕ್ಕೆ ಅವ್ರು ಗುರಾಯಿಸ್ತಾ ಇದ್ದಿದ್ದು ಸನ್ನಿ. ಸಿ ದೇ ಆರ್ ಗುಡ್ ಪೀಪಲ್ಸ್, ನಾವೇ ಬ್ಯಾಡ್ ಪೀಪಲ್. ಹಿಂಗ್ ಮಗಿನ ಎತ್ಕೊಂಡ್ ಡ್ರೈವಿಂಗ್ ಮಾಡ್ತಾವ್ರೆ ಅಂತ ಅನ್ಬಿಟ್ಟು. ನನ್ನ ಐಫೋನ್ ಸ್ಟೋರೇಜ್ ಫುಲ್ ಪೀಕ್ ಅಲ್ಲಿ ಯೂಸ್ ಮಾಡಾಕಿದೀನಿ. ಎಷ್ಟೊಂದು ವಿಡಿಯೋಸ್ ಇದೆ, ಅವೆಲ್ಲ ಎಡಿಟ್ ಮಾಡಿ ಡಿಲೀಟ್ ಮಾಡ್ಬೇಕು, ಅದಕ್ಕೆ ಫುಲ್ ಪೀಕ್ ಆಗಿದೆ. ಈ ವಿಡಿಯೋ ಮೇ ಬಿ ತುಂಬಾ ರಾ ಆಗಿರುತ್ತೆ. ಯೂಶಲಿ ನಾವ್ ಹೆಂಗ್ ಮಾತಾಡ್ತೀವಿ ಅದೇ ತರನೇನೆ ಎಲ್ಲೂ ಏನು ಎಡಿಟ್ ಹತ್ರ ಏನು ಮಾಡಲ್ಲ. ಎಷ್ಟು ಆಸ್ ರಾ ಆಸ್ ಹೆಂಗೆ ರಾ ಆಗಿರುತ್ತೋ ಅದೇ ತರ ಇಡ್ಬೇಕು ಅನ್ಕೊಂತ ಇದೀನಿ. ಡೈಲಿ ನಾವ್ ಯೂಶಲಿ ಮನೇಲಿ ಹೆಂಗಿರ್ತೀವೋ ಅದೇ ತರ ನಾವ್ ಹಿಂಗೆ ಫನ್ ಆಗೇ ಮಾತಾಡ್ಕೊಂಡಿರೋದು. ಯಾರನ್ನ ಸಿಕ್ಕರೆ ಕಾಲ್ ಎಳ್ಕೊಂಡು ಇದೇ ತರನೇನೆ. ಏನು ಮಾತಾಡೋದು ಒಬ್ರಿಗೆ ಹರ್ಟ್ ಮಾಡ್ಬೇಕು ಆತರ ಏನಂತ ಅಲ್ಲ. ಯಾರ್ ಸಿಕ್ಕರು ಕಾಮಿಡಿಗೆ ಹಾಕೋತೀವಿ, ಏನೋ ಪಾಯಿಂಟ್ ಆಗಿರ್ಲಿ ಅದನ್ನ ಮಾತಾಡ್ಕೊಂಡು ಆದಷ್ಟು ಎನ್ವಿರಾನ್ಮೆಂಟ್ ನ ಆಕ್ಟಿವ್ ಆಗಿ ಇಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಈಗ ನಾರ್ಮಲ್ ಆಗಿ ಡೈಲಿ ಎಲ್ಲರಿಗೂ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಬಟ್ ನಾವೆಲ್ಲರೂ ಇದ್ದಾಗ ಅದನ್ನೇನು ಇಲ್ದಿರ ಮಾತುಗಳು ಆಡ್ಕೊಂಡು ಚೆನ್ನಾಗಿ ಇದ್ ಮಾಡ್ಬೇಕು ಅಂತ ಅಷ್ಟೇ ಈ ತರ ಫನ್ ಆಗೆಲ್ಲ ಮಾತಾಡೋದು. ಅದ್ ಬಿಟ್ರೆ ಏನು ಅವ್ರಿಗೆ ಹರ್ಟ್ ಮಾಡ್ಬೇಕು ಅನ್ನೋ ರೀಸನ್ ಎಲ್ಲ ಏನಿರಲ್ಲ. ನಾನ್ ಸನ್ನಿಗೂ ಅಷ್ಟೇ ಸಿಕ್ಕಾಬಟ್ಟೆ ಕಾಲ್ ಎಳಿತಾ ಇರ್ತೀನಿ, ಹಿಂಗೆ ಸುಮ್ನೆ ಜಾವಿಲಾಗ ಅಷ್ಟೇನೆ, ಬೇರೆ ಏನಿಲ್ಲ. ಇನ್ನು ನಂದು ಕಮ್ಮಿ, ಇದೊಂದ್ ನಮ್ಮಮ್ಮ ಹಿಂದೆ ಇದಾರಲ್ಲ, ಇವ್ರದೊಂದ್ ಗ್ಯಾಂಗ್ ಇದೆ.
ಅವ್ರು ಸೇರ್ಕೊಂಡ್ಬಿಟ್ರೆ ಅವ್ರು ಆ ಪರ್ಸನ್ ನ ಇನ್ಸಲ್ಟ್ ಮಾಡ್ತಾವ್ರೋ ಅಥವಾ ಅವ್ರನ್ನ ಹೊಗಳ್ತಾವ್ರೋ ತಮಾಷೆ ಮಾಡ್ತಾವ್ರೋ ಗೊತ್ತಾಗ್ದಿರೋ ರೇಂಜ್ಗೆ ತಮಾಷೆ ಮಾಡ್ಕೊಂಡೆ ಇಂಡೈರೆಕ್ಟ್ ಆಗಿ ಬೈದ್ಬಿಟ್ಟಿರ್ತಾರೆ ಗೈಸ್. ಅವ್ರಿಗೆ ಏನೇನೆಲ್ಲ ಹೇಳ್ಬೇಕು ಅಂತ ಮನ್ಸಲ್ಲಿ ಇರುತ್ತೆ ಅದನ್ನೆಲ್ಲ ತಮಾಷೆಯಲ್ಲೇ ಹೇಳ್ಬಿಟ್ಟಿರ್ತಾರೆ. ಅದೊಂದ್ ಟ್ಯಾಲೆಂಟ್ ಗೊತ್ತಾ, ಎಲ್ಲರಿಗೂ ಬರಲ್ಲ ಆ ಟ್ಯಾಲೆಂಟ್. ಅಲ್ಲಿಂದ ನನ್ಗೊಂದ್ ಚೂರ್ ಹರ್ಕೊಂಡ್ ಬಂದಿದೆ, ಫುಲ್ ಆಗಿ ಬಂದಿಲ್ಲ. ನಮ್ಮ ಅಮ್ಮನಷ್ಟು ಟ್ಯಾಲೆಂಟ್ ಇನ್ನೂ ನನಗ್ ಬಂದಿಲ್ಲ, ಎಲ್ಲೋ ಒಂದ್ ಚೂರ್ ಹರ್ಕೊಂಡ್ ಬಂದಿದೆ ಅಷ್ಟೇನೆ. ಅದೇನ ಬಂದ್ಬಿಟ್ರೆ ನಾನು ಅಲ್ಲ ಇದು ಅಲ್ಲಿಂದ ಸ್ವಲ್ಪ ಬಂದಿದೆ. ಇನ್ ನನ್ ತಂಗಿಗ ಅವೆಲ್ಲ ಏನಿಲ್ಲ, ತೆಗ್ದ ಒಗ್ದ ಅಂತ ಸರಿ ಇಲ್ಲ. ತೇಜು, ಯು ಆರ್ ನಾಟ್ ಗುಡ್ ಅಟ್ ಟಾಕಿಂಗ್, ಯು ನೋ. ಅವಳಿಗೆ ಈ ವರ್ಡ್ಸ್ ಅವಳಿಗೆ ಗೈಸ್. ನಾನು ಬಂದಿದ್ದೆ ಪರುಗುಗೂ. ಪರುಗುಗೆ ಬಂದು ಪರುಗು ಫುಲ್ ರಶ್ ಅಂದ್ಬಿಟ್ಟು ಇನ್ನೊಂದ್ ಯಾವ್ದೋ ಇತ್ತು, ಅದಕ್ಕೆ ಹೋಯ್ದು. ಆ ಮೂವಿ ನೇಮು ನೆನಪಿಲ್ಲ. ಬ್ಯಾಕ್ ಎಷ್ಟೋ ವರ್ಷಗಳ ಹಿಂದೆ. ಚಿರಂಜೀವಿದು ಬಾಲಕೃಷ್ಣದ ಯಾವ್ದು ಬಂತಮ್ಮ? ನನ್ ಮದ್ವೆ ಆಗಾದ್ಮೇಲೆ ರೀಸೆಂಟ್ ಅಂತ. ಮದ್ವೆಗ್ ಮುಂಚೆನಾ ಗೊತ್ತಿಲ್ಲ. ನಮ್ಗೆ ನೇಮ್ಸ್ ನೆನ್ಪಿಟ್ಕೊಳ್ಳೋದು ಒಂದ್ ಟಾಸ್ಕ್ ಗೈಸ್, ನೆನ್ಪಿರಲ್ಲ. ವಿ ಆರ್ ಬ್ಯಾಡ್ ಅಟ್ ಇಟ್. ನನ್ಗೆ ಪರ್ಸನ್ ನೇಮು ಅಷ್ಟೇ, ಒಂದ್ಸತಿ ಮೀಟ್ ಆಗಿ ಆರಾಮಾಗಿ ನೆನ್ಪಿರೋ ಅಂತ ನೇಮ್ಗಳು ಇರ್ತವೆ. ಒಂದ್ ಸ್ವಲ್ಪ ಹಂಗೆ ಹಿಂಗೇನೆ ಇರೋ ನೇಮ್ಗಳೆಲ್ಲ ಅಷ್ಟು ಬೇಗ ನನ್ಗೆ ಮೆಮೊರಿಯಲ್ಲಿ ಇರಲ್ಲ. ಅದರಿಂದ ನನ್ ಪರ್ಸನಲ್ ನೇಮ್ಸು ಅಷ್ಟೇನೆ ಮರ್ತೋಗ್ತಾ ಇರ್ತೀನಿ. ಒಂದ್ 2-3 ಸರಿ ಅವ್ರ ಜೊತೆ ಮಾತಾಡ್ಕೊಂಡು ಇದ್ ಮಾಡ್ಕೊಂಡು ಇದ್ರೆ ಅಷ್ಟೇ ನೆನ್ಪಿರೋದು. ಅಮ್ಮ ನೋಡಮ್ಮ ದೇವಸ್ಥಾನ, ಹೊಸ ದೇವಸ್ಥಾನ. ಹಾ, ಹೂನಮ್ಮ. ಇದು 19ನೇ ತಾರೀಕು. ಯಾರ ಹಾಕಿರೋದು? ನಾನು ನನ್ ಇದು ನೋಡ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಟ್ರೋಲ್ ಚಿಕ್ಕಬಳ್ಳಾಪುರ ಅಂತ. ಸಂದೀಪ್ ಗೊತ್ತಿಲ್ಲ, ಫೋನ್ ಮಾಡ್ಬೇಕು. ಅಂಗಡಿ ಹತ್ರ ಬಂದಾಗ ಇಷ್ಟು ಭಯ ಆಗ್ತಾ ಇದೆ ಪಾಪ. ನನ್ ಮಗ್ಳಿಗೆ ಎಷ್ಟೋ ಆಗುತ್ತೆ ಏನೋ. ದಿಸ್ ಬ್ಯೂಟಿಫುಲ್ ಬೇಬಿ ಈಗ ಬ್ಯೂಟಿಫುಲ್ ಇಯರಿಂಗ್ಸ್ ಹಾಕೋತಾ ಇದೆ. ಅವ್ರಪ್ಪ ಈಗ್ಲಿಂದಾನೇ ಡ್ರೈವಿಂಗ್ ಗಂಧ ಗಾಳಿನ ಅವನ್ಗೆ ತಾಕಿಸ್ತಾ ಇದ್ದಾಳೆ. ನಂತರ ಆಗ್ಬಾರ್ದು, ನಾವು ಪ್ಯಾಸೆಂಜರ್ ಪ್ರಿನ್ಸಸ್, ಅವಳನ್ನ ಡ್ರೈವರ್ ಮಾಡ್ತಿದ್ದಾಳೆ ಅಷ್ಟೇ. ಕೈಯವ ಅಲ್ವಾ? ಸುಮ್ಮನೆ ಚೌತಿ ಮಾಡ್ಬಿಟ್ಟಿದ್ದ ದೊಡ್ಡದು. ಮತ್ತೆ ಹರ್ಷಿತಾ ಅವರು ಬರ್ತ್ಡೇ ಇಲ್ಲೇ ಮಾಡಿದ್ದು. ನನ್ನ ಮಗಳು ಜಾಸ್ತಿ ಕತ್ತು ಕೇಳಕ್ ಮಾಡ್ತಾರೆ. ಅದ್ರಲ್ಲಿ ಬಿಡ್ತೀರಾ?
ಚುಚ್ಚೋದು ಅದರಲ್ಲೇ ಚುಚ್ತೀನಿ. ಇಲ್ಲ ಗನ್ ಶೂಟ್ ಮಾಡೋ ಅಂದ್ರೆ ಬೇಡ ಬೇಡ ಅದ್ರಲ್ಲೇ ಚುಚ್ಚೋಣ. ಗನ್ ಶೂಟ್ ಗನ್ ಶೂಟ್ ಬೇಡ, ಅದೊಂದ್ ಒಂದೇ ಇದ್ರಲ್ಲ ಓಹೋ ಅದು ಬೇರೆ ಓಲೆಗೆ, ಈ ಓಲೆಗಲ್ಲ. ಗನ್ ಶೂಟ್ ಅಂದ್ರೆ ಅದು ಗೋಲ್ಡ್ ಬರಲ್ಲ, ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಮತ್ತೆ 3 days ಆದ್ಮೇಲೆ ಚಿನ್ನ ಹಾಕ್ಬೇಕು. ಅದು ಇನ್ನೊಂದು ಪ್ರೋಸೆಸ್ ಇರ್ತಾಳೆ. ಅಂದ್ರೆ ಅದಕ್ಕೆ ನಮ್ಮಮ್ಮ ಒಂದೇ ಇದ್ರಲ್ಲ ಹೋಗುತ್ತೆ. ನಮ್ಮಮ್ಮ ನನ್ಗೂ ಹಂಗೆ ಚುಚ್ಚಿದ್ರು. ನಾನು ಹಂಗೆ ಚುಚ್ಚಿರೋದು. ನಿನಗೆ 2 ಸತಿ ಚುಚ್ಚಿಸಿರೋದು ಹೆಚ್ಚು ಕಮ್ಮಿ ಆಗಿ. ಆನ ಮಾಡ್ತಾರಮ್ಮ. ಸ್ವಲ್ಪ ಮೇಲೆ ನಾನು ಮಾಡ್ತೀನಿ, ಮತ್ತೆ ನೀವು ನೋಡಿ. ಅಮ್ಮ ಕರೆಕ್ಟ್ ಆಗ ಚಿಕ್ಕ ಮಗು ಏನ್ ಮಾಡ್ತಾರೆ, ಮಾರ್ಕ್ ಮಾಡಲ್ಲ, ಒಂದೇ ಸತಿ ನೋಡ್ಕೊಂಡು ಅಂದಾಜ್ ಮಾಡ್ಕೊಂಡು ಬಿಡ್ತಾರೆ. ನೋಡಿ ಇಟ್ಕೊ. ಮೊಬೈಲ್ ನೋಡಿ ಟಿವಿ ಸೆಂಟರ್ ಆಯ್ತಾ? ಮಿಡಲ್ ಇದೆ, ಆ ಕಡೆ ಹಿಂಗ್ ಬಿಟ್ಟಾಗ ಸೆಂಟರ್ ಇದೊಂದ್ ಸ್ವಲ್ಪ ನೋಡಿ ಅಣ್ಣ, ಸೆಂಟರ್ ಇದೆಯಾ? ಕಿವಿ ಒಂದೇ ಸೈಜ್ ಇರಲ್ಲ, ಲೆಫ್ಟ್ ದಪ್ಪ ಇರುತ್ತೆ, ರೈಟ್ ಚಿಕ್ಕ ಇರುತ್ತೆ. ರೈಟ್ ದಪ್ಪ ಇರುತ್ತೆ, ಲೆಫ್ಟ್ ಇದಿರುತ್ತೆ. ಇನ್ ಸ್ವಲ್ಪ ಮೇಲಕ್ಕೆ ಓಲು ಕೆಳಕ್ಕೆ ನೋಡ್ಕೊಂಡು ನೋಡಿ ಅಣ್ಣ, ಕರೆಕ್ಟ್ ಆಗಿದ್ಯಾ? ಕರೆಕ್ಟ್ ಇದೆ. ಈ ಕಡೆ ಸಣ್ಣ ಇದೆ, ಇದು ಮಿಡಲ್ ಅಲ್ಲಿ ಮಾಡಿದೀನಿ. ಇದಕ್ಕೆ ಮಿಡಲ್ ಅಲ್ಲಿ ಮಾಡಿದೀನಿ. ಈ ಕಿವಿ ಅಲ್ಲ, ಈ ಆಲೆ ಇದ್ರ ಮಧ್ಯೆ ಕರೆಕ್ಟ್ ಆಗಿದೆ ಅಲ್ಲ? ನಮ್ಮ ಅಮ್ಮಗಿದ್ದಂಗೆ ನೋಡಿ, ಇಲ್ಲಿ ಆಲೆ ಎಲ್ಲರಿಗೂ ಒಂದೇ ತರ ಇರ್ಬೇಕಲ್ಲ. ಕರೆಕ್ಟ್ ಇದೆಯಾ? ಸ್ವಲ್ಪ ಈ ಕಡೆಗೆ ಮಾಡ್ಕೊಂಡ್ರೆ ಈ ಕಡೆಗೆ ಆಗ್ಬಿಡುತ್ತೆ, ಸ್ವಲ್ಪ ಆ ಕಡೆಗೆ ಮಾಡಿದ್ರೆ ಮೇಲೆ ಆಗುತ್ತೆ. ಸರಿ ಸರಿ. ಏನೋ ಮಾಡ್ತಾವ್ರೆ ನನ್ಗೆ ಅಂತ. ಬಂಗಾರಿ ಕಿವಿ ಚುತ್ತವ್ರೆ. ಅವ್ರು ಹಿಡ್ಕಂತಾರ ಬಿಡ್ರಿ. ಬಟ್ಟೆ ತಂದಿಲ್ವೇರಿ? ಖರ್ಚು ಬಟ್ಟೆ ಮಾತ್ರ ತರಲ್ಲ ನಮ್ಮ ಲಾವಣ್ಯ ಕೈಲಿ. ಅವಳು ಟಿಶ್ಯೂ ಆಯ್ತಾ? ಲಾಲ ರಸ ಸುರಿಸ್ತಾಳ ಅವಳು. ಅವಾಗ ಇನ್ನೂ ಚುಚ್ಚಲೇ ಇಲ್ಲ, ಆಗ್ಲೇ ಇಟ್ಕೋಬೇಕು. ನಾನು ಹಿಡ್ಕೊಂಡ್ಲ? ಮಾಡಬೇಡಿ ಆಯ್ತಾ? ನಾನು ಚುಚ್ಚೋವಾಗ ನೀನೇನು ಮಾಡ್ಬೇಡ, ಹುಚ್ಚು ಹಸು ಅಂತ. ಇಲ್ಲ ಇರೋ ಮನೆ ಆಗೋಯ್ತು. ಆಗ್ಲಿಲ್ವಾ? ಶಾರ್ಪ್ ಮಾಡ್ತಾ ಇದ್ರಿ. ಓನಾಯ್ತು ಬಂಗಾರಿ. ಸೂಪಿಲ್ಲ ಅದು ಮಂಡು, ಅದಕ್ಕೆ ಇಲ್ಲ ಸುಮ್ಮನೆ ಇಲ್ಲಿ ನಾನು ತೇಜುಗೂ ಫೇಸ್ ಟೈಮ್ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಮಗಳು ಅಳ್ತಾ ಇದ್ಲು, ಅವ್ಳಿಗೆ ಹಂಗೆ ಸಮಾಧಾನ ಮಾಡ್ತಾಯಿದ್ರು. ಎರಡೂ ಕಡೆನೂ ಚುಚ್ಚಾಗಿತ್ತು ಅನಿಸುತ್ತೆ ಇಷ್ಟೊತ್ತಿಗೆ, ಇಲ್ಲ ಒಂದು ಕಡೆ ಚುಚ್ಚಿತ್ತು, ಅಷ್ಟರಲ್ಲಿ ತುಂಬ ಅಳ್ತಿದ್ಲು ಅಂತ ಸಂದೀಪ ಎತ್ಕೊಂಡು ಸಮಾಧಾನ ಮಾಡ್ತಿದ್ದ. ಹಂಗೆ ತೇಜು ಇರಲಿಲ್ಲ, ಅವಳು ಆಫೀಸ್ಗೆ ಹೋಗಿದ್ಲು, ಅದಕ್ಕೆ ಅವಳಿಗೆ ಫೇಸ್ ಟೈಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅವಳು ನೋಡಿಬಿಟ್ಟು ನೋವಾಗ್ತಿದೆಯೇನೋ ಬಿಡು ಅಂತೆಲ್ಲ ಇದು ಮಾಡ್ತಾಯಿದ್ರು. ಬಟ್ ಏನಂದರೆ ಈಗ ಚುಚ್ಚಿಸಿದ್ರೆ ಆಮೇಲೆ ಆರಾಮಾಗಿರುತ್ತೆ ಅಂತ ಅಂದ್ಬಿಟ್ಟು ಚುಚ್ಚಿಸ್ತು. ಬಟ್ ಅದೀಗ ಇನ್ನೊಂದೇ ಸ್ಟೋರಿ ಆಗಿದೆ, ಅದು ನೆಕ್ಸ್ಟ್ ಯಾವಾಗಾದರೂ ವ್ಲಾಗ್ಸಲ್ಲಿ ಹೇಳ್ತೀನಿ.